ಯಾರ ವಿರುದ್ಧ ಸೋಲ್ಬಾರ್ದು ಅಂತ ಅಂದ್ಕೊಂಡಿದ್ರು ಅವ್ರ ವಿರುದ್ಧನೇ ಸೋತಿದ್ದಾರೆ. ಯಾರ ವಿರುದ್ಧ ಗೆಲ್ಲೇಬೇಕು ಅಂತ ಅಂದ್ಕೊಂಡಿದ್ರು ಅವ್ರ ವಿರುದ್ಧನೇ ಗೆದ್ದಿದೆ. ಈ ಮಾತು ಹೇಳ್ತಾ ಇರೋದು CSK ಮತ್ತು RCBಗೆ. CSK ಅಪ್ಪಿ ತಪ್ಪಿನೂ ಕೂಡ RCB ವಿರುದ್ಧ ಸೋಲ್ಬಾರ್ದು ಅಂತ ಅಂದ್ಕೊಂಡಿದ್ರು. ಆದರೆ ಆಗಿದ್ದು ಇವತ್ತು ಹೀನಾಯವಾದಂಥ ಸೋಲನ್ನು ಅನುಭವಿಸಿದೆ CSK. RCB ಮತ್ತೆ CSK ವಿರುದ್ಧ ಗೆಲ್ಲೇಬೇಕು ಅಂತ ಅಂದ್ಕೊಂಡಿದ್ರು. ಅದೇ ರೀತಿಯಾದಂಥ ಗೆಲುವಾಗಿದೆ. ಇದು ನಿಜವಾಗ್ಲೂ ಕೂಡ ಅಭಿಮಾನಿಗಳಲ್ಲಂತೂ, ಅದರಲ್ಲೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ನಿಮಗೆ ನೋಡ್ತಾ ಹೋದರೆ RCB ಅಭಿಮಾನಿಗಳು ಪ್ರತಿಯೊಬ್ಬರು ಕೂಡ ಎಲ್ಲರೂ RCBಯನ್ನು ಫುಲ್ಲು ಜಾಯ್ ಮೋಡಲ್ಲಿದ್ದಾರೆ. ಯಾಕಂದರೆ ಆ ರೀತಿಯಾದಂಥ ವಾತಾವರಣ ಇತ್ತು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಬ್ಬನ್ ಪಾರ್ಕಿಗೆ ಒಂದು ಕಡೆಗೆ ಒಂದು 6 ಹೊಡೆದಾಗ ಟಿಮ್ ಡೇವಿಡ್ ಕಬ್ಬನ್ ಪಾರ್ಕಿಗೆ ಒಂದು ಬಿತ್ತು, ಮತ್ತೊಂದು 6 ಹೊಡೆದಾಗ MG ರೋಡ್ ಕಡೆಗೆ ಹೋಗಿಬಿತ್ತು. ಸೊ ಈ ರೀತಿಯಾಗಿ ಟಿಮ್ ಡೇವಿಡ್ ಆಡಿದಂಥ ರೀತಿ ಆರ್ಭಟ ಇದೆಯಲ್ಲ, ಅದು ಅದ್ಭುತ. 25 ಬಾಲಿಗೆ 70 ರನ್ ಹೊಡೆದಿರೋದು. ಅಫ್ಕೋರ್ಸ್ ಒಂದು ಅವ್ರಿಗೆ ಜೀವದಾನ ಸಿಕ್ಕಿತ್ತು. ನೋಬಲ್ ಬೋಲ್ಡ್ ಔಟ್ ಆಗಿದ್ದರು ಕಾಂಬೋಜ್ ಬಾಲಿಂಗ್ಗೆ. ಅದು ಹೊರತುಪಡಿಸಿದಂತೆ 250 ರನ್ ಕೇವಲ 3 ವಿಕೆಟಿಗೆ, ಅದು CSK ವಿರುದ್ಧ ಆಡಿದಂಥ ರೀತಿ ಇವತ್ತು ನಿಜವಾಗ್ಲೂ ಕೂಡ RCBಯ ಸೆಕೆಂಡ್ ಹೈಯೆಸ್ಟ್ ಸ್ಕೋರನ್ನು ಗಳಿಸಲಿಕ್ಕೆ ಸಾಧ್ಯ ಆಯಿತು. ಆರಂಭದಲ್ಲಿ ಭಾಳ ಸ್ಲೋ ಟ್ರ್ಯಾಕ್ ಇತ್ತು. ಎಲ್ಲಿ ಇದು 200 ಒಳಗಡೆ ಔಟ್ ಆಗ್ತಾರಾ, 200 ರನ್ ಕೂಡ ದಾಟಕ್ಕಾಗೋದಿಲ್ವಾ ಅನ್ನೋ ರೀತಿಯಾದಂಥ ಸಿಚುವೇಶನ್ ಇತ್ತು. 12ನೇ ಓವರ್ಗೂ ಕೂಡ ಇದೇ ರೀತಿಯಾದಂಥ ಸಿಚುವೇಶನ್, ಹೆಚ್ಚೇನು ಇದ್ದಿದ್ದಿಲ್ಲ. ಆಲ್ಮೋಸ್ಟ್ 9 ಆ್ಯಾವ್ರೇಜಲ್ಲಿ ಇದ್ದಿದ್ದು, ರನ್ ಆ್ಯಾವ್ರೇಜಲ್ಲಿ. ಬಟ್ ಯಾವಾಗ 12ನೇ ಓವರಿಂದ ಕಳೆದ ಲಾಸ್ಟ್ 5 ಓವರಲ್ಲಿ 100 ರನ್ ಬಂದಿದೆ. ಅಂದರೆ ಒಂದೊಂದು ಓವರ್ಗೆ 20 ರೀತಿಯಾಗಿ ಅದ್ಭುತವಾದಂಥ ಬ್ಯಾಟಿಂಗ್ ಟಿಮ್ ಡೇವಿಡ್. ಅದರ ಜೊತೆಗೆ ಅದಕ್ಕೂ ಮುಂಚಿತವಾಗಿ ಕ್ಯಾಪ್ಟನ್ ಇನ್ನಿಂಗ್ಸ್ ಆಡಿದಂಥ ರಜತ್ ಪಟ್ಟಿದಾರ್. ಆ್ಯಕ್ಚುಲಿ ಅವ್ರಿಗೆ ಬಾಲ್ ಸಿಗಲಿಲ್ಲ, ಬಾಲ್ ಆಡಲಿಕ್ಕೆ ಅವ್ರಿಗೆ ಅವಕಾಶ ಸಿಗಲಿಲ್ಲ. ಇಲ್ಲದೇ ಇದ್ದರೆ ಅವ್ರದ್ದು ಕೂಡ 50 ಆಗ್ತಾಯಿತ್ತು. 50 ಮಾಡಬೇಕು ಅಂಥೇಳಿ ವೈಯಕ್ತಿಕವಾಗಿ ಸಾಧನೆ ಮಾಡಲಿಕ್ಕೆ ಹೋಗಲಿಲ್ಲ. ಸೊ 48 ರನ್ ಗಳಿಸಿದ್ದಾರೆ. ತುಂಬ ಕಡಿಮೆ ಬಾಲ್ಗಳಲ್ಲಿ ರನ್ ಹೊಡೆದಿರೋದು. 19 ಬಾಲ್ಗೆ ಒಂದು 4 6 ಇರೋದು ರಜತ್ ಪಟ್ಟಿದಾರ್. ಟಿಮ್ ಡೇವಿಡ್ದು 3 4 ಇದ್ದರೆ 8 6 ಇದೆ. ಹೈಯೆಸ್ಟ್ CSK ವಿರುದ್ಧ 17ರಿಂದ 19 ಸಿಕ್ಸರ್ಗಳು ಬಂದಿರೋದು. ಸಿಕ್ಸರ್ಗಳ ಸುರಿಮಳೆನೆ. ಬ್ಯಾಟಿಂಗ್ ಬ್ಯಾಟಿಂಗ್ನ ಸ್ವರ್ಗ ಅಂತ ಎಲ್ಲರೂ ಹೇಳ್ತಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣ 200 ರನ್ ಗಳಿಸದೇ ಇದ್ದರೆ ಮ್ಯಾಚ್ ಗೆಲ್ಲೋದು ತುಂಬಾ ಕಷ್ಟ ಇತ್ತು. ಆರಂಭದಲ್ಲಿ ಸ್ಲೋ ಟ್ರ್ಯಾಕ್ ಇತ್ತು, ಅಷ್ಟು ಈಸಿಯಾಗಿ ಬ್ಯಾಟಿಗೆ ಬರ್ತಾ ಇದ್ದಿಲ್ಲ ಬಾಲ್. ಈವನ್ ಗ್ರೌಂಡು ಕೂಡ ಹಿಡಿತಾ ಇತ್ತು. ಸೊ ಈ ಸಂದರ್ಭದಲ್ಲಿ 12ನೇ ಓವರಿಂದ ಆಡಿದಂಥ ರೀತಿ, ನಿಮ್ಮ ರಜತ್ ಪಟ್ಟಿದಾರ್ ಮುಂಚಿತವಾಗಿ ಬಂದಂಥ ದೇವದತ್ ಪಡಿಕ್ಕಲ್ ಕೂಡ ಮೊದಲು ಸ್ಟಡಿ ರೀತಿಯಾಗಿ ಆಟ ಆಡಿದರು. ಅದಾದಮೇಲೆ ಆಡಿದಂಥ ರೀತಿ ಅವರು ಕೂಡ ಅದ್ಭುತ. 50 ರನ್ ಬಾರಿಸಿರೋದು 29 ಬಾಲ್ಗೆ, 5 4 2 ಸಿಕ್ಸರ್ನ. ಸೊ ಪಡಿಕ್ಕಲ್ ಯಾವಾಗ ಔಟ್ ಆದರೂ ಅದಾದಮೇಲೆ ಸೇರಿಕೊಂಡಂಥ ರಜತ್ ಪಟ್ಟಿದಾರ್ ಮತ್ತು ಟಿಮ್ ಡೇವಿಡ್. ಯಾಕಂದರೆ ಚೇಂಜಸ್ ಆಗ್ತಾ ಹೋಯಿತು. ಜಿತೇಶ್ ಶರ್ಮಾ ಬರಬೇಕಾಯಿತು, ಜಿತೇಶ್ ಶರ್ಮಾ ಬದಲಾಗಿ ಟಿಮ್ ಡೇವಿಡ್ ಬಂದರು. ಟಿಮ್ ಡೇವಿಡ್ ಇವರಿಬ್ಬರು ಕೂಡ ಸೇರಿ ಆಡಿದಂಥ ರೀತಿ ಇದೆಯಲ್ಲ ಅದ್ಭುತ. ಅದರಲ್ಲೂ ಕೂಡ ಕಾಮೆಂಟ್ರಿ ರವಿಶಾಸ್ತ್ರಿ ಹೇಳ್ತಾರೆ, ಬೌಂಡ್ರಿ ಮೀನ್ಸ್ ಗ್ರೌಂಡ್ ಹೊರಗಡೆ ಹೋಗುತ್ತೆ, ಇದು ಕಬ್ಬನ್ ಪಾರ್ಕಿಗೆ ಹೋಗಿರೋದು ಇದು ಅಂತೇಳಿ. ಔಟ್ ಆಫ್ ದ ಗ್ರೌಂಡ್ ಕಬ್ಬನ್ ಪಾರ್ಕಿಗೆ ಬಾಲ್ ಹೋಯ್ತು ಅಂಥೇಳಿ. ಎಲ್ಲ RCBಯ ಫ್ಯಾನ್ ಯಾರ್ಯಾರಿದ್ದಾರೆ CSK ವಿರುದ್ಧ ಗೆಲ್ಲಬೇಕು ಅಂಥೇಳಿ ಎಲ್ಲರೂ ಕೂಡ ಆಸೆಯನ್ನು ಪಡ್ತಾಯಿದ್ರು. ಸೊ ಅದೇ ರೀತಿಯಾಗಿದೆ. ಸತತ 2ನೇ ಈ IPL ಸೀಸನ್ನಲ್ಲಿ RCB ಗೆದ್ದು ಟಾಪ್ ಪೊಸಿಷನ್ಲಿದೆ, ಟಾಪ್ 1 ಪೊಸಿಷನ್ಲಿದೆ. ಅದೇ CSK ಸತತ 3 ಮ್ಯಾಚ್ಗಳನ್ನು ಸೋತಿದೆ. 3 ಮ್ಯಾಚನ್ನು ಸೋತು ಈಗ ಕೊನೆ ಟಾಪ್ 10 ಪ್ಲೇಸಲ್ಲಿದೆ, ಕೊನೆ ಸ್ಥಾನದಲ್ಲಿದೆ. ಅಫ್ಕೋರ್ಸ್ ಇವತ್ತಿನ ಮ್ಯಾಚಲ್ಲಿ ಒಂದಷ್ಟು ಫೈಟ್ ಬ್ಯಾಕ್ ಮಾಡುವಂಥ ಕಾರ್ಯವನ್ನು ಮಾಡ್ತು. 250 ರನ್ ಚೇಸ್ ಮಾಡಲು ಮುಂದಾದಂಥ CSKಗೆ ಆರಂಭಿಕ ಆಘಾತ. ಟಾಪ್ 3 ಬ್ಯಾಟ್ಸ್ಮನ್ಗಳು ಸಾಲಾಗಿ ಔಟ್. ಸಂಜು ಸ್ಯಾಮ್ಸನ್ ಮತ್ತೊಂದು ಸಾರಿ ಫೇಲ್ಯೂರ್ ಆಗಿದ್ದಾರೆ. ಆಯುಷ್ ಮಾತ್ರೆ ಕಳೆದ ಮ್ಯಾಚಲ್ಲಿ, ಅಂದರೆ ಇದೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 94 ರನ್ ಗಳಿಸಿದ್ರು. ಸೀಮಸ್ಗಳಿಗೆ ಅದ್ಭುತವಾಗಿ ಬ್ಯಾಟ್ ಮಾಡಿದ್ದ ಆಯುಷ್ ಮಾತ್ರೆ ಇವತ್ತಿನ ಮ್ಯಾಚಲ್ಲಿ ಚೆನ್ನಾಗಿ ಆಡ್ತಾರೆ ಅಂತಲೇ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಅವರು ಕೂಡ ಫೇಲ್ಯೂರ್ ಆದರು. ಋತುರಾಜ್ ಗಾಯಕ್ವಾಡ್ 1 6 ಹೊಡಿಲಿಕ್ಕೆ ಮಾತ್ರ ಸೀಮಿತ ಆದರು. ಅದಾದಮೇಲೆ
ನಿಮಗೆ ಡಫಿ ಮತ್ತು ಭುವನೇಶ್ವರ್ ಅದ್ಭುತವಾದಂಥ ಬಾಲಿಂಗ್ ಮಾಡಿದ್ದು. ಬಟ್ ನಮಗೆ ಫೈಟ್ ಬ್ಯಾಕ್ ರೀತಿ ಆಟ ಆಡಿದ್ದು ಸರ್ಫರಾಜ್. ಕಳೆದ ಇನ್ನಿಂಗ್ಸಲ್ಲೂ ಕೂಡ ಉತ್ತಮವಾದಂಥ 50 ಗಳಿಸಿದಂಥ ಸರ್ಫರಾಜ್ ಇವತ್ತಿನ ಮ್ಯಾಚಲ್ಲೂ ಕೂಡ ಫೈಟ್ ಬ್ಯಾಕ್ ಮಾಡುವಂಥ ಕಾರ್ಯವನ್ನು ಮಾಡಿದ್ರು. ಒಳ್ಳೆ ಉತ್ತಮವಾದಂಥ 50 ರನ್ಸ್. ಅವರೊಂದಷ್ಟು ಇದ್ದಿದ್ರೆ ಒಂದಷ್ಟು ಫೈಟ್ ಕೊಡುವಂಥ ಚಾನ್ಸಸ್ ಇತ್ತು. ಬಟ್ ಕೃಣಾಲ್ ಪಾಂಡೆ ಒಂದೇ ಓವರಲ್ಲಿ 2 ವಿಕೆಟ್, ಅದನ್ನ ಉತ್ತಮವಾದಂಥ ವಿಕೆಟನ್ನು ತೆಗೆಯುವ ಮೂಲಕ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಬಟ್ ಅದಾದಮೇಲೆ ಬಂದಂಥ ಓವರ್ಟನ್ ಕೂಡ ಚೆನ್ನಾಗಿ ಬ್ಯಾಟ್ ಮಾಡಲಿಕ್ಕಾದರೂ ಏನೇ ಮಾಡಿದ್ರು 250 ಇಂಪಾಸಿಬಲ್ ಚೇಸ್ ಅನ್ನೋ ರೀತಿಯಾಗಿ ಅದು ಬೃಹತ್ ಮೊತ್ತದ ರೀತಿ ಕಾಣಿಸ್ತಾ ಇತ್ತು. ಆ ಕಾರಣಕ್ಕಾಗಿ ಆ ರನ್ಸನ್ನು ಗಳಿಸ್ಲಿಕ್ಕಾಗಲಿಲ್ಲ. ಮೊದಲ ಆರಂಭದಲ್ಲಿ 3 ಕಂಟಿನ್ಯೂ ವಿಕೆಟ್ಗಳು ಔಟ್ ಆಗಿರೋ ಕಾರಣಕ್ಕಾಗಿ, ಅದರಲ್ಲೂ ಶಿವಮ್ ದುಬೆ ಒಂದಷ್ಟು ಫೈಟ್ ಬ್ಯಾಕ್ ಮಾಡುವಂಥ ಕಾರ್ಯ ಮಾಡಿದ್ರು. ಬಟ್ 18 ರನ್ನಿಗೆ ಔಟ್ ಆಗಬೇಕಾದಂಥ ಪರಿಸ್ಥಿತಿ ಬಂತು. ಈ ಮೂಲಕ ತಲಾ ಫಾರ್ ರೀಸನ್ ಅನ್ನೋ ರೀತಿಯಾಗಿ ಧೋನಿ ಇಲ್ಲದೇ ಇದ್ದರೆ CSK ಟೀಮೇ ಅಲ್ವೇನೋ ಅನ್ನೋ ರೀತಿಯಾದಂಥ ಸಿಚುವೇಶನ್ ಇದೆ ಅಂತ. ಇನ್ಫ್ಯಾಕ್ಟ್ 2ನೇ ಮ್ಯಾಚಲ್ಲಿ CSK ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿತ್ತು. 200 ರನ್ ಹೊಡೆದ್ರೂ ಕೂಡ ಸೋಲ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಸೊ 3ನೇ ಮ್ಯಾಚ್ ಅದು RCB ವಿರುದ್ಧ 43 ರನ್ಗಳಿಂದ ಹೀನಾಯೋಗಿಸುತ್ತಿದೆ. ಇದು ಸೆಕೆಂಡ್ ಹೈಯೆಸ್ಟ್, 50 ರನ್ ಮೂಲಕ ಅಂತರದಲ್ಲಿ ಗೆದ್ದಿದ್ದು RCB ಫಸ್ಟ್ ಹೈಯೆಸ್ಟ್ ಇದೆ. ಸೊ 2ನೇ ಸೆಕೆಂಡ್ ಹೈಯೆಸ್ಟ್ ಯಾವುದು ಅಂದರೆ 43 ರನ್. ಇವತ್ತಿನ ಮ್ಯಾಚ್ ನಿಜವಾಗ್ಲೂ RCBಯ ಅಭಿಮಾನಿಗಳಿಗೆ ರಸದೌತಣ. ಅದು ಬಂದಂಥ ಅಭಿಮಾನಿಗಳೆಲ್ಲರೂ ಕೂಡ ಎಷ್ಟು ಖುಷಿಯಾಗಿದ್ದರು ಅಂದರೆ ಅಷ್ಟು ಖುಷಿಯಾಗಿದ್ದರು. ಆ ಖುಷಿ ಎಲ್ಲ ಸಂಭ್ರಮ ಎಲ್ಲ ಕೂಡ ಅವ್ರವ್ರ ಮೊಬೈಲ್ಗಳಲ್ಲಿ, ಸ್ಟೇಟಸ್ಗಳಲ್ಲಿ, ಸೋಷಿಯಲ್ ಮೀಡ್ಯಾದಲ್ಲಿ ಅಂಕಲ್ ಹೊಡೆದ್ಬಿಟ್ವಿ ಅಂಥೇಳಿ ವ್ಯಂಗ್ಯ ಮಾಡೋದಿರ್ಬೋದು, CSK ಫ್ಯಾನ್ಸ್ಗಳನ್ನು ಹೀಗಳೆಯೋದಿರ್ಬೋದು. ಬಟ್ ಈ CSK ಫ್ಯಾನ್ಸ್ಗಳು ಬೇರೆ ಬೇರೆ ಕಡೆಯಿಂದ ಎಲ್ಲನೂ ಕೂಡ ಬಂದು ನೋಡಲಿಕ್ಕೆ ಬಂದಿದ್ದರು. ಬಟ್ ಮ್ಯಾಚ್ ಇಷ್ಟು ಹೀನಾಯವಾಗಿ ಸೋಲ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿದ್ರು. ಬಟ್ ಒಂದಷ್ಟು ಫೈಟ್ ಬ್ಯಾಕ್ ಮಾಡುವಂಥ ಕಾರ್ಯನೂ ಮಾಡಿದರು. ಬಟ್ ವಿನ್ನೇ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಮ್ಯಾಚಲ್ಲಿ ಟಿಮ್ ಡೇವಿಡ್ ಆಡಿದಂಥ ರೀತಿ 25 ಬಾಲಿಗೆ 70 ರನ್, ನಿಮಗೆ ಒಂದೊಂದು ಕಡೆಗೂ ಒಂದೊಂದು ಶಾಟ್ಗಳು, ಎಲ್ಲವೂ ಸಿಕ್ಸ್ಗಳು, ಹೈಯೆಸ್ಟ್ ಸಿಕ್ಸಸ್ ಬಾರಿಸಿದಂಥ ರೀತಿ ಎಲ್ಲವನ್ನೂ ನೋಡ್ತಾ ಹೋದರೆ RCB ಈ ಸರಿನೂ ಕೂಡ ಕಪ್ ನಮ್ಮದೇ ಅಂತೇನು ಫೇವ್ರೇಟ್ ಡೈಲಾಗ್ ಇದೆಯಲ್ಲ, ಈ ಸರಿನೂ ಕೂಡ ಕಪ್ ನಮ್ಮದೇ ಅನ್ನೋ ರೀತಿಯಾದಂಥ ಸಿಚುವೇಶನ್ ಇದೆ. ಟಾಪ್ 1 ಪೊಸಿಷನಲ್ಲಿದೆ. ಬಟ್ ಅದೇ ಬದ್ಧವೈರಿ ಅಂಥೇಳಿ ಅಭಿಮಾನಿಗಳು ಹೇಳ್ಕೊತಾರೆ. CSK ಟಾಪ್ 10 ಪ್ಲೇಸಲ್ಲಿದೆ. ಸೊ ಈ ಮೂಲಕ RCB ಗೆಲುವಿನ ನಗೆಯನ್ನು ಬೀರಿದೆ. ಗೆಲುವಿನ ನಾಗಾಲೋಟವನ್ನು ಮುಂದುವರಿಸಿದರೆ CSK ಸೋಲಿನ ಇದರಲ್ಲೇ ಮುಂದುವರಿತಾ ಇದೆ. 3 ಮ್ಯಾಚ್ ತುಂಬ ಕನ್ಸರ್ನ್ ವಿಚಾರ ಅಂತಂದರೆ ನಿಮಗೆ ಟಾಪ್ ಆರ್ಡರ್ಸ್ ಯಾರೂ ಕೂಡ ಉತ್ತಮವಾದಂಥ ಆಟ ಆಡ್ತಾ ಇಲ್ಲ. ಋತುರಾಜ್ ಗಾಯಕ್ವಾಡ್ ಕೂಡ ಇಲ್ಲ. ಮೇನ್ ಕನ್ಸರ್ನ್ ಇರೋದು ಸಂಜು ಸ್ಯಾಮ್ಸನ್ ಆಡ್ತಾ ಇಲ್ಲ. ಬಟ್ ರಜತ್ ಪಟ್ಟಿದಾರ್ ಇವತ್ತಿನ ಮ್ಯಾಚ್ ಬಗ್ಗೆ ಹೇಳಿದ್ರೆ, ಫಸ್ಟು ಇಬ್ಬರು ಕೂಡ ವಿರಾಟ್ ಕೊಹ್ಲಿ ಮತ್ತು ಓಪನರ್ ಸಾಲ್ಟ್ ಇಬ್ಬರು ಆಡಿದಂಥ ರೀತಿ ಇದೆಯಲ್ಲ, ಅವರು ಸ್ಟಡಿ ರೀತಿಯಾಗಿ ಆಟ ಆಡಿದ್ದಕ್ಕೆ ನಮಗೆ ಅದಾದಮೇಲೆ ನಾವು ಒಂದಷ್ಟು ಗೇರಪ್ ರೀತಿಯಾಗಿ ಪುಷ್ ಬ್ಯಾಕ್ ಮಾಡಿ ಆಟ ಆಡಲಿಕ್ಕೆ ಶುರುವಾಯಿತು. ಯಾಕಂದರೆ ಬಾಲ್ ಈಸಿಯಾಗಿ ಬ್ಯಾಟಿಗೆ ಬರೋಕ್ಕೆ ಅವಾಗ ಶುರುವಾಯಿತು. ಬಟ್ ಮೊದಲ 8 ಓವರಿಂದ 10 ಓವರ್ವರೆಗೂ ಕೂಡ ಭಾಳನೇ ಬೌನ್ಸಿ ಮತ್ತು ಸ್ಲೋ ಟ್ರ್ಯಾಕ್ ಇತ್ತು. ಅಷ್ಟು ಈಸಿಯಾಗಿ ಬರ್ತಾ ಇದ್ದಿಲ್ಲ. ಅದರಲ್ಲೂ ಕೂಡ ವಿರಾಟ್ ಕೊಹ್ಲಿ 18 ಬಾಲಿಗೆ 28 ರನ್, 29 ಬಾಲಿಗೆ 50 ರನ್, ದೇವದತ್ಗೆ ಫಿಲ್ ಸಾಲ್ಟ್ ಆಡಿದಂಥ ರೀತಿ 46 ರನ್ ಫಿಲ್ ಸಾಲ್ಟ್ ಆಡಿರೋದು. ಸೊ ಇಬ್ಬರು ಕೂಡ ಅವ್ರು ಆಡಿದಂಥ ರೀತಿಯ ಹಿನ್ನೆಲೆಯಲ್ಲಿ ಇವರು ಅದ್ಭುತವಾಗಿ. ಬಟ್ ನನಗೆ ಭಾಳ ಆಶ್ಚರ್ಯ ಆಗ್ತಾ ಇರೋದು ರನ್ ರೇಟ್ ನೋಡ್ತಾ ಹೋದ್ರೆ ನಿಮಗೆ ಅವರ ಬ್ಯಾಟಿಂಗ್ ಆ್ಯಾವ್ರೇಜು ನಿಮಗೆ ಟಿಮ್ ಡೇವಿಡ್ದು 280 ಬ್ಯಾಟಿಂಗ್ ಆ್ಯಾವ್ರೇಜ್, ರಜತ್ ಪಟ್ಟಿದಾರ್ದು 260 ಇದೆ, 252 ಇದೆ. ನಿಮಗೆ ದೇವದತ್ ಪಡಿಕ್ಕಲ್ದು 172 ಇದೆ. ವಿರಾಟ್ ಕೊಹ್ಲಿದು ಏನು ಕಡಿಮೆ ಏನಿಲ್ಲ, 155 ಇದೆ. ಫಿಲ್ ಸಾಲ್ಟ್ದು ಕೂಡ 155 ಇದೆ. ಕೇವಲ 3 ವಿಕೆಟ್ಗೆ ಹೊಡೆದಿರೋದು. ಇನ್ನು ಕಳೆದ ಮ್ಯಾಚಲ್ಲಿ CSK ವಿರುದ್ಧ ಯಾರು ಆಡಿದರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಎಷ್ಟು ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿದರು ಶಫರ್ಡ್. ಸೊ ಅವರಿಗೆ ಅವಕಾಶನೇ ಸಿಗಲಿಲ್ಲ. ಅದರ ಜೊತೆಗೆ ನಿಮಗೆ ಜಿತೇಶ್ ಶರ್ಮಗೂ ಕೂಡ ಅವಕಾಶ ಸಿಗಲಿಲ್ಲ. 3 ವಿಕೆಟಿಗೆ ಇಷ್ಟು ರನ್ ಗಳಿಸ್ಬೇಕಾಯಿತು. ಬಟ್ 207 ರನ್ನಿಗೆ 10 ವಿಕೆಟನ್ನು ಕಳ್ಕೊಂಡು ಒಂದಷ್ಟು ಫೈಟ್ ಬ್ಯಾಕ್ ಮಾಡುವಂಥ ಕಾರ್ಯವನ್ನು ಮಾಡ್ತು. ಬಟ್ 43 ರನ್ T20 ಫಾರ್ಮೆಟಲ್ಲಿ ಕಡಿಮೆ ಏನು ಸ್ಕೋರ್ ಡಿಫ್ರೆನ್ಸ್ ಅಲ್ಲ, ದೊಡ್ಡ ಡಿಫ್ರೆನ್ಸೇ ಅದು.
ಈ ಹಿನ್ನೆಲೆಯಲ್ಲಿ RCB ಈ ಬಾರಿಯ IPL ಸೀಸನ್ನಲ್ಲಿ ಗೆಲುವಿನ ನಾಗಾಲೋಟದಲ್ಲಿ ಮುಂದುವರಿತಾ ಇದೆ. CSK ಅಭಿಮಾನಿಗಳಂತೂ ಬಹಳ ಜನ ಅಂತೂ ಕಾಲೆಳಿತಾ ಇದ್ದಾರೆ. ಮುಗೀತು ಅಂಕಲ್ ಹೊಡಿತೀವಿ ಅಂತ ಏನು ಹೇಳ್ತಾ ಇದ್ರು RCB ಅಭಿಮಾನಿಗಳು. ಸೊ ಆ ರೀತಿಯಾದಂಥ ಸ್ಟೇಟ್ಮೆಂಟ್ ರೀತಿಯಾದಂಥ ಮ್ಯಾಚ್ ಇವತ್ತಾಗಿದೆ. CSK ಅಭಿಮಾನಿಗಳು ಇವತ್ತು ಮುಖ ನಿಜವಾಗ್ಲೂ ಕೂಡ ನೋಡೋಕ್ಕಾಗ್ತಾ ಇದ್ದಿಲ್ಲ. ಬಂದಂಥವ್ರು ಯಾರೂ ಕೂಡ ಮಾತಾಡ್ಸದೆ ಹಾಗೇ ಹೋಗ್ತಾಯಿದ್ರು, ತುಂಬ ನೋವಲ್ಲಿದ್ದರು. ಈ ಮ್ಯಾಚ್ ಖಂಡಿತ ಬೌನ್ಸ್ ಬ್ಯಾಕ್ ಮಾಡ್ತೀವಿ, ಗೆಲ್ತೀವಿ ಅಂತೇಳಿ, ಅದು RCB ವಿರುದ್ಧ. ಅಭಿಮಾನಿಗಳು ಏನಂತ ಕೇಳ್ಕೊತಾ ಇದೆ ಅಂದರೆ, ನಮಗೆ ಬೇಕಾದ್ರೆ ಕಪ್ ಈ ಸರಿ ಗೆಲ್ಲದೇ ಇದ್ರೆ ಚಿಂತಿಲ್ಲ, RCB ವಿರುದ್ಧ ಈ ಸೀಸನಲ್ಲಿ ಇರೋದು ಒಂದೇ ಮ್ಯಾಚು RCB ವಿರುದ್ಧ CSK ಗೆದ್ದಿದ್ದು. ಸೊ ಈ ಮ್ಯಾಚ್ ಗೆಲ್ಲಿಸ್ಬಿಡಪ್ಪ ಅಂತೇಳಿ ಕೇಳ್ತಾಯಿದ್ರು. ಬಟ್ ಅದಾಗಲಿಲ್ಲ. RCB ಗೆಲುವು ಸಾಧಿಸಿದೆ, CSK ಸೋಲು ಸಾಧಿಸಿದೆ. ಬಟ್ ಪಾರ್ಟ್ ಆಫ್ ದಿ ಗೇಮ್ ಅದ್ಭುತವಾಗಿ ನಿಜವಾಗ್ಲೂ ಕೂಡ ಇವತ್ತು ಯಾರು ಟಿಕೆಟ್ ಸಿಕ್ಕು ಒಳಗಡೆ ನೋಡಿದ್ದಾರೆ ಮತ್ತು ಇವನ್ TVಯಲ್ಲೂ ಕೂಡ ಲೈವ್ ರೀತಿ ನೋಡಿದ್ದಾರೆ, ಎಂಜಾಯ್ ಅಂತೂ ಖಂಡಿತವಾಗಿ ಕೂಡ ಮಾಡಿದ್ದಾರೆ. RCB ಅಭಿಮಾನಿಗಳಿಗೆ ಅಂತೂ ಇವತ್ತು ಹಬ್ಬನೇ, ನಿಜವಾಗ್ಲೂ ಕೂಡ ಅತಿ ದೊಡ್ಡದಾದಂಥ ಹಬ್ಬ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.